ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಹಡಪದಪ್ಪನವರ ಜಯಂತ್ಯೋತ್ಸವ ಜರುಗಿತು. ಬೆಳಗ್ಗೆ ಇಲ್ಲಿಯ ಮೊಗ್ಗಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಕುಂಭ ಹಾಗೂ ಅಪ್ಪನವರ ಭಾವಚಿತ್ರ ಮೆರವಣಿಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ನವೀನ್ ಕುಮಾರ್ ಗುಳಗನ್ನವರ್, ಡಾಕ್ಟರ್ ನಂದಿತಾ ದಾನರೆಡ್ಡಿ ಅವರು ಚಾಲನೆ ನೀಡಿದರು. ನಂತರ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಗ್ರೇಡ್ 2 ತಹಸೀಲ್ದಾರ್ ಮಹಾಂತಗೌಡ ಪಾಟೀಲ್ ಚಾಲನೆ ನೀಡಿ ಮಾತನಾಡಿದರು. ಮುಖಂಡರಾದ ಶಿವಣ್ಣರಾಯರೆಡ್ಡಿ, ಆನಂದ್ ಉಳ್ಳಾಗಡ್ಡಿ, ಸಂಗಣ್ಣ ತೆಂಗಿನಕಾಯಿ, ಬಸವರಾಜ್ ಕೊಂಡಗೂರಿ, ಸಮಾಜದ ಅಧ್ಯಕ್ಷ ವೀರಣ್ಣ ಬಳೋಟಗಿ ಮತ್ತಿತರರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ SSLC ಹಾಗೂ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಪಟ್ಟಣದ ಮುಖ್ಯಾಧಿಕಾರಿ ನಾಗೇಶ್, ಆಹಾರ ನಿರೀಕ್ಷಕ ಹನುಮಗೌಡ ಪಾಟೀಲ್, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಶಿವಪ್ಪ ಶಾಸ್ತ್ರಿ, ಶರಣಪ್ಪ ಹಡಪದ್, ಬಾಳಪ್ಪ ಹಡಪದ್, ದೇವಪ್ಪ ವಾಲ್ಮೀಕಿ ಸೇರಿದಂತೆ ಹಡಪದಪ್ಪನ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು ಭಾಗವಹಿಸಿದ್ದರು. ವರದಿ VS ಶಿವಪ್ಪನಮಠ, ಸಮಯ TV ನ್ಯೂಸ್, ಯಲಬುರ್ಗಾ. ಇವತ್ತಿನ ಮಟ್ಟಿಗೆ ಬಂತಂದ್ರೆ ಇವತ್ತು ತಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಮಾಡಿಕೊಳ್ಳಲು ಬಹಳ ಖುಷಿ ಆಯಿತು. ಅವರ ಅನುಭವದಲ್ಲಿ ಅನೇಕ ಶರಣರು ಕೂಡ ಸಾಕಷ್ಟು ಸಮಾಜಕ್ಕೆ ತಿದ್ದುವ ರೀತಿಯಲ್ಲಿ ಅನೇಕ ವಚನ ಸಾಹಿತ್ಯಗಳ ಮೂಲಕ ಕೊಡುಗೆಗಳನ್ನು ನೀಡಿದ್ದಾರೆ. ಅಂತೆಯೇ ನಮ್ಮ ಶಿವಶರಣ ಹಡಪದಪ್ಪನವರು ಕೂಡ ಅನುಭವಿಗಳು ಮಾತು ಹೇಳಿದ್ರು. ಇವ್ರ ಮೂಲ ಹೆಸರು, ಅಪ್ಪಣ್ಣವರ ಮೂಲ ಹೆಸರು ಜೀವಣ್ಣ 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 ಅಂತ.